ಪ್ರೈಸ್. ಡೀಟೇಲ್ಸ್ ಇದೆಯಾ, ಸ್ಕ್ಯಾನ್ ಏನಾದ್ರು ಇದೆಯಾ? ಇದು ಏನು ಕಾಣೋದಿಲ್ಲ, ಪ್ರಾಸೆಸಸ್ ಎಲ್ಲ ಸರಿ ಮಾಡಿ ಕೊಡ್ಬೋದು. ಶೇಪ್ ಮಾಡಿ ಕೊಡ್ತೀನಿ, ಶೇಪ್ ಆಗುತ್ತೆ. ಗೊತ್ತಿದೆ, ಅದು ನಾನು ಲಾಸ್ಟ್ ಆಪರೇಷನ್ ಮಾಡಿ ಎಷ್ಟು ಸಮಯ ಆಗಿದೆ ಈಗ? 2023 ಇದು ಲಾಸ್ಟ್ ಅಲ್ಲಿ. ಇದು ಆಮೇಲೆ ಅಪ್ಸ್ ಮಾಡಿದ್ನಲ್ಲ. ಅದು ಆಪರೇಷನ್ ಮಾಡಿದ್ರೆ ಸ್ವಲ್ಪ ಒಳಗಡೆ ಹೋಗ್ತಿದೆ, ಅದು ಮಸಲ್ ಸ್ವಲ್ಪ ಗೊತ್ತಿಲ್ಲ. ಒಂದು ಈಗ ಅದು ತುಂಬಾ ರಾಂಗ್ ಆಗಿದೆ, 90% ಎಲ್ಲ ನಾನು ಕೊಡ್ಬೋದು. ಶೇಪ್, ಇದು ಶೇಪ್ ಕಣ್ಣು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಇದು ಸರ್ ಇದನ್ನ ಅದು ಮಾಡಲಿಕ್ಕೆ ಫಸ್ಟ್ ನಾವು ಆದಷ್ಟು ಬೇಕಾದ್ರೆ ಇಲ್ಲ, ಫಸ್ಟ್ ಕಣ್ಣು ರೆಡಿ ಆದ್ರೆ ಆದ್ಮೇಲೆ ನಾವು ಆರ್ಟಿಫಿಷಿಯಲ್ ಇಡಬಹುದು. ಅದು ಬೇರೆ ಸರ್, ಅದು ಫಸ್ಟ್ ಮಾಡ್ಲಿಕ್ಕಿಲ್ಲ, ಫಸ್ಟ್ ಸರ್ಜರಿ ಮಾಡಿ ಅದನ್ನ ಫಿಕ್ಸ್ ಅವ್ರು ಮಾಡ್ಬೇಕು. ಅವರು ಮಾಡಿದ್ದಾರೆ, ಯಾವ ತರ ಕಣ್ಣಿದೆ ಆ ತರ ಅವರು ಇಟ್ಟಿದ್ದಾರೆ ಆರ್ಟಿಫಿಷಿಯಲ್. ನಾನು ಸರ್ಜರಿ ಮಾಡಿ ಕೊಡ್ತೀನಿ, ಫಸ್ಟ್ ಅದು ಮಾಡೋದಿಲ್ಲ, ಫಸ್ಟ್ ನಾನು ಸರ್ಜರಿ ಮಾಡಿಸ್ತೀನಿ, ಎಲ್ಲ ರೆಡಿ ಆಗುತ್ತೆ. ಇದು ಡಿಸ್ಟೆನ್ಸ್ ಜಾಸ್ತಿ ಆಗಿದೆ, ಇದು ಕೆಳಗಡೆ ಬಂದಿದೆ, ಏನೇನೋ ಆಗಿದೆ, ಅದೆಲ್ಲ ನಾನು ಕ್ಲಿಯರ್ ಮಾಡಿದ್ಮೇಲೆ ಮಾಡಿ ಫಸ್ಟ್ ಸರಿ ಇತ್ತು. ಫಸ್ಟ್ ಆಪರೇಷನ್ ಆದ್ಮೇಲೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಎಲ್ಲ ಮಾಡಿದಾಗ ಅದು ಸ್ಟಿಚ್ ಹಾಕಿ ಥರ್ಡ್ ಟೈಮ್ ಆಯ್ತಾ? ಇಲ್ಲಿ ಎರಡು ಟೈಮ್ ಮಾತ್ರ ಇದೆ ಅಂದ್ರೆ ಮತ್ತೆ ಸ್ಟಿಚ್ ಫಸ್ಟ್ ಮ್ಯಾಕ್ಸ್ ಅದು ಹಾ, ಆದ್ಮೇಲೆ ಇದರಲ್ಲಿ ದಾವಣಗೆರೆ ಎಂಟರ್ ಬಟ್ ನಾನು ಮಾಡಿಬಿಡ್ತೀನಿ, ಸರಿ ಆಗುತ್ತೆ. ಶೇಪ್ ಎಲ್ಲ ಚೇಂಜ್. ನೀವೇನೇನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಹಾರ್ಡ್ವೇರ್ ಇದೆ ಸರ್. ಇಲ್ಲ, ಬಿಕಾಸ್ ಆ ತರ ಕೆಲಸ ಇದ್ರೆ ಒಂದು 3 ವಾರ ರೆಸ್ಟ್ ಆಗ್ಬೇಕು, ಇಲ್ಲ 1 ತಿಂಗಳು ರೆಸ್ಟ್ ಆಗ್ಬೇಕು, ಫಾಸ್ಟ್ ಸರಿ ಆಗೋದಿಲ್ಲ. ಇಲ್ಲಿಂದನೇ ಒಂದು 10 ಡೇಸ್ ಇರಬೇಕು, ಆ ತರ ಆಗುತ್ತೆ. ನಾನು ಎಲ್ಲ ಓಪನ್ ಮಾಡ್ತೀನಿ, ಎಲ್ಲತ್ರ ಕ್ಲಿಯರ್ ಆಗುದಿಲ್ಲ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮಾಡಿದ್ರೆ ಏನು ರೆಡಿ ಆಗುದಿಲ್ಲ. ಫುಲ್ ಓಪನ್ ಮಾಡಿ ಒಳಗಡೆ ಹೋಗಿ ಎಲ್ಲಿ ಕ್ಲಿಯರ್ ಬೋನ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಮೊದಲು ನಾನು ಮಾಡ್ತೀನಿ. ಇಲ್ಲ ಬೋನ್ ಸಿಕ್ಕಿದ್ರೆ ಇಲ್ಲ ಐವತ್ತು ಮತ್ತೆ ರೆಟಿನಾ ಅಲ್ಲ ಆ ಥರ ಏನಾದ್ರು ಮಾಡಿದ್ರೆ ವಿಷನ್ ಬರೋ ಚಾನ್ಸಸ್ ಇದೆ. ಇಲ್ಲ, ನಮಗೆ ಗೊತ್ತಿಲ್ಲ, ನಾನು ವಿಷನ್ ಏನು ಮಾಡಿದ್ದಾರೆ ಅಲ್ಲ ಕೇಳಿದ್ದು ಇಲ್ಲ, ನಮಗೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದು, ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿದೆ ಅಷ್ಟೇ ಗೊತ್ತಿದೆ. ವಿಷನ್ ಬರೋದಿಲ್ಲ ನಾನು ಮಾಡುವಾಗ, ಅದನ್ನ ನೋಡ್ಲಿಕ್ಕೆ ಕರೆಕ್ಟ್ ಮಾಡ್ತೀನಿ ಅಷ್ಟೇ. ಬೇರೆ ಸರ್ಜರಿ ಮಾಡಿ ಸ್ವಲ್ಪ ಟೈಮ್ ಹೋದ್ಮೇಲೆ ಇದು ಆರ್ಟಿಫಿಷಿಯಲ್ ಐ ಮಾಡಿಸ್ತೀವಿ, ಪ್ರಾಸ್ಥೆಸಿಸ್. ನಾನು ಬೇರೆ ಬರ್ತಾರೆ ಅವರು, ಇಲ್ಲದ್ರೆ ನೀವು ಬೇರೆ ಕಡೆ ಮಾಡಿಸಿ, ಅದು ನಿಮ್ದು ಆಪ್ಷನ್. ಈಗ ಮಾಡ್ಲಿಕ್ಕೆ ಜನ ಇದ್ದಾರೆ, ಮಾಡಿ ಕೊಡ್ತಾರೆ. ಅವಾಗ ನೋಡುವಾಗ ಅಷ್ಟೊಂದು ಈ ತರ ಇಷ್ಟಿದೆ ಒಂದು ಆ ತರ ಇರೋದಿಲ್ಲ, ಅಷ್ಟು ಆಲ್ಮೋಸ್ಟ್ ನಾರ್ಮಲ್ ಆಗಿ ಕೊಡ್ತೀವಿ. ಬಟ್ ಅದರಲ್ಲಿ ವಿಷನ್ ಬರೋದಿಲ್ಲ. ಅಂದ್ರೆ ಇದ್ರಲ್ಲಿ ಆದಷ್ಟು ಟ್ರೈ ಮಾಡೋದು. ಈಗ ಫೋನಿಂದ ಬೇರೆ ಹಾಕಿ ಆಪರೇಷನ್ ಎಲ್ಲ ಮಾಡಿದ್ರು, ಮತ್ತೆ ಡೌನ್ಲೋಡ್ ಓಪನ್ ಆಗಿ ಇಲ್ಲಿ ಬೋರ್ಡ್ ತಗೊಂಡಿಲ್ಲ, ಇದೆಲ್ಲ ಫೋನಲ್ಲಿ ಅದು ನಾನು ಮಾಡಿ ಕೊಡ್ತೀನಿ. ಕಲೆ ಹೋಗುತ್ತೆ, ಕಲೆಕ್ಷನ್ ಮಾಡ್ತಿದ್ರು ಅದು ಫುಲ್ ಹೋಗೋದಿಲ್ಲ, ಸ್ವಲ್ಪ ಸ್ವಲ್ಪ ಹೋಗುತ್ತೆ, 100% ಹೋಗೋದಿಲ್ಲ. ಇಲ್ಲೇ ಓಪನ್ ಮಾಡ್ತೀರಾ ತುಂಬಾ ಮತ್ತೆ ಎಕ್ಸ್ಟ್ರಾ? ಇಲ್ಲ, ಅದೇ ಎಷ್ಟು ಓಪನ್ ಮಾಡಿದ್ದಾರೆ ಅಲ್ಲಿ ಓಪನ್ ಮಾಡಬೇಕು. ಅಲ್ಲ ಇಲ್ಲಿ ಫುಲ್ ಓಪನ್ ಮಾಡಿ ಒಳಗಡೆ ಹೋಗಿ ಫುಲ್ ಕ್ಲಿಯರ್ ಮಾಡಿ ಆಮೇಲೆ ಸೆಟ್ ಮಾಡಬೇಕು. ಇಲ್ಲಿ ಬರ್ತಾ ಬರ್ತಾ ಡೌನ್ ಆಗ್ತಿದೆ.
ಅಲ್ಲಿ ನಾನು ಮಾಡ್ತೀನಿ, ಸ್ಕ್ಯಾನ್ ಎಲ್ಲ ತೆಗೆದು ರೆಡಿ ಮಾಡಿ ಕೊಡ್ತೀನಿ. ಏನು ಕಷ್ಟ ಆಗುತ್ತೆ? ಅದು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಈಗ, ಬಿಕಾಸ್ ಸ್ಕ್ಯಾನ್ ಎಲ್ಲ ನಾನು ಲೇಟೆಸ್ಟ್ ತೆಗೆದುಬಿಟ್ಟು ನೋಡಿ ಕಂಪ್ಯೂಟರ್ ಮಾರ್ಫಿಂಗ್ ಎಲ್ಲ ಮಾಡಲಿಕ್ಕಿದೆ. ಒಂದು ಅಪ್ರಾಕ್ಸಿಮೇಟ್ ಕಾಸ್ಟಿಂಗ್ ಕೊಡ್ತಾರೆ, ನೀವು ಆಮೇಲೆ ಸರ್ಜರಿ ಡಿಸೈಡ್ ಮಾಡಿ ಅದ ನಂತರ ನಾನು ಸ್ಕ್ಯಾನ್ ಮಾಡಿ ನಾವು ಪ್ಲಾನ್ ಮಾಡೋಣ. ಅದು ಈಸಿ ಆಗುತ್ತೆ ಆ ಥರ. Okay. Okay, ನಾನೊಂದು ವೀಡಿಯೋ ತಗೋಬೋದಾ? ಬೇಡ, ತಗೊಳ್ಳಿ ತೊಂದರೆ ಇಲ್ಲ, ಅಪ್ಲೋಡ್ ಮಾಡಿ. ಸರಿ ಮಾಡುವಾಗ ಮಾಡುವ. ನಾನು ವಿಡಿಯೋ ಬಿಡು, ನೀವು ಅವ್ರ ಹತ್ರ ಮಾತಾಡಿ ಅವ್ರ ಕಾಸ್ಟಿಂಗ್ ನೋಡಿ. ಕಾಸ್ಟಿಂಗ್ ಸಮ್ ಪ್ರೊಸೀಜರ್ಸ್, ಈಗ ಇವ್ರಿಗೆ ನೋಸ್ ಸರ್ಜರಿ ಮಾಡಬೇಕು ಅಂದ್ರೆ ನಾವು ಕರೆಕ್ಟ್ ಕಾಸ್ಟಿಂಗ್ ಹೋಗ್ತೀವಿ, ಒಂದು ಪೈಸಾ ಜಾಸ್ತಿ ಆಗೋದಿಲ್ಲ. ಈ ತರ ಇದು ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ಒಂದು ರೇಂಜ್ ಹೇಳ್ತಾರೆ, ಇದಕ್ಕಿಂತ ಕಡಿಮೆ ಆಗೋದಿಲ್ಲ, ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಬಿಕಾಸ್ ನೋಡಿ, ನಾನೊಂದು ಸ್ಕ್ಯಾನ್ ನೋಡ್ಲಿಲ್ಲ, ಇನ್ನೊಂದು ಎಷ್ಟು ಸ್ಕ್ಯಾನ್ ನೋಡಿದ್ರು, ಎಷ್ಟು ಪ್ಲಾನ್ ಮಾಡಿದ್ರು ಕೂಡ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಆಕ್ಚುಲ್ ಮಾಡುವಾಗ 2 ಗಂಟೆ ಆಗೋದು, 3 ಗಂಟೆ ಆಗೋದು ಹೇಳಿಕ್ ಆಗೋದಿಲ್ಲ. ನಮ್ಗೆ ಹೇಳಿಕ್ ಆಗೋದಿಲ್ಲ. ಅದು ಇರ್ಲೇಬೇಕು, ಅದು ಕಂಫರ್ಟ್. ನೀವು ಶಿವಮೊಗ್ಗ ಸೊ ಒಂದು ವಾರ 5 ದಿವಸ ಇಲ್ಲಿ, ಆಮೇಲೆ ಹೋಗಿ ಆಮೇಲೆ ಬನ್ನಿ, ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಮಿನಿಮಮ್ 5 days ಸ್ಟೇ ಮಾಡಬೇಕು, ಮ್ಯಾಕ್ಸಿಮಮ್ 10 days ಆಗುತ್ತೆ. ಅದರೊಳಗೆ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ. ಸಮ್ಟೈಮ್ಸ್ ಸಮ್ ಪೇಷಂಟ್ಸ್ಗೆ ನಾನು ರಿಬ್ಬು ತೆಗಿತೀವಿ, ಇಲ್ಲದ್ರೆ ಎಲ್ಲಿ ಬೇಕಾದ್ರೆ ತೆಗಿತೀನಿ, ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಮೆಶ್ ಬೇಕಾದ್ರೆ ಮೆಶ್ ಇಡ್ಸ್ತೀವಿ, ಆಲ್ರೆಡಿ ಅವ್ರು ಮಾಡಿದ್ದಾರೆ ತೆಗಿತೀವಿ. ಸಮ್ಟೈಮ್ಸ್ ಎಲ್ಲ ಪ್ಯಾಕೇಜ್ ಅಲ್ಲಿ ಇರುತ್ತೆ, ಎಲ್ಲ ಮಾಡಿದರೆ ಮಾತ್ರ ಅದು ಕ್ಲಿಯರ್ ಆಗುತ್ತೆ. ಓಕೆ, ಬೋನ್ ಇಲ್ಲ ಸರ್, ನಿಂದು ಬೋನೇ ತೆಗಿತೀವಿ ನಾವು, ಅಲ್ಲಿ ತೊಂದರೆ ಆಗುತ್ತೆ, ಏನೂ ಆಗೋದಿಲ್ಲ. ಓಕೆ, ಇದು ಇಟ್ಬಿಡಿ. ಆಕ್ಚುಲಿ ಅವರು ಬಹಳ ಮೋಸ ಮಾಡಿದ್ದಾರೆ, ಅಷ್ಟೊಂದು ಮೇಜರ್ ಇರಲಿಲ್ಲ ಏನು. ನಿಮ್ದು ಆಕ್ಸಿಡೆಂಟ್ ಆಗಿದೆ ಅಲ್ಲ, ಅದು ಇಮಿಡಿಯೇಟ್ಲಿ ಫೋಟೋ ಇದೆಯಾ? ವಿಷನ್ ಹೋಗಿದ್ದು, ಅದು ಅವ್ರಿಗೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಶೇಪ್ ಅವ್ರು ಮಾಡಿರೋದು ಇದು ಸ್ಕಾರ್ಲ ಸಣ್ಣ ಮಾಡಿದ್ದಾರೆ ಆಪರೇಷನ್ ಆದ್ಮೇಲೆ. ಫಸ್ಟ್ ಟೈಮ್ ಆಪರೇಷನ್ ಮಾಡಿದಾಗ ಫುಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ದೊಡ್ಡವ್ರಿಗೆ. ನೀವು ಯಾರು ಇವ್ರಿಗೆ? ಇಲ್ಲ, ನಾನು ಯಾಕೆ ಕೇಳ್ತೀನಿ, ಬಿಕಾಸ್ ನೆಕ್ಸ್ಟ್ ಟೈಮ್ ಏನು ಪೇಷಂಟ್ ಆಗ್ತದೆ, ಒಂದೊಂದ್ಸಲ ಒಂದೊಂದು ಪೇಷಂಟ್ ಕರ್ಕೊಂಡು ಬರ್ತಾರೆ ರಿಲೇಟಿವ್ಸ್, ಆಮೇಲೆ ಅವರು ಒಂದೊಂದು ಕೇಳ್ತಾರೆ, ಆಮೇಲೆ ನಾನು ಟೆನ್ಷನ್ ಆಗ್ತಾ ಇರ್ತೇನೆ. ನೋವಿದೆ ಅದು ಮೇಬಿ, ಬಟ್ ಶೇಪ್ ಅವ್ರು ಯಾಕೆ ಮಾಡಿದ್ದಾರೆ? ಓಕೆ, ಹಿಂಗೆ ಏನಾಯ್ತು ಆಯ್ತು. ಇದು ನಮ್ಗೆ ಸರ್ಜರಿ ನಾನು ಮಾಡುವಾಗ ಫೋಟೋ ಇದು ಡಾಕ್ಟರ್ ಸರ್ಜರಿ ಮಾಡಿದಾರಾ? ಅದು ಬೇಡ, ಫಸ್ಟ್ ಸರ್ಜರಿ ಸ್ಕ್ಯಾನ್ ಬೇಕು, ಅದು ಇಡೀ ನೀವು ಸರ್ಜರಿ ಬಂದ್ರೆ ಅವಾಗ ನಮ್ಗೆ ತೋರಿಸಿ, ಬಾಕಿ ಇದೇನು ಬೇಡ. ನಾನು ಇಲ್ಲಿ 2 ಸ್ಕ್ಯಾನ್ ತೆಗಿತೀವಿ, ಇಡೀ ಪ್ಲಾನಿಂಗ್ ಮಾಡಿಸ್ತೀವಿ, ಅದೆಲ್ಲ ಏನೇನು ಮಾಡಬೇಕು, ಫಸ್ಟ್ ಯಾವಾಗ ಮಾಡಬೇಕು ಸರ್ಜರಿ ಹೇಳಿ ನಾವು ಪ್ಲಾನ್ ಮಾಡ್ತೀವಿ. ಅದು ಅವ್ರು ಹೇಳಿ ಕೊಡ್ತಾರೆ. ಇಲ್ಲ
ಹಾ ಸ್ಟಾಫ್ ಇದ್ದಾರೆ ವೆಲ್ಕಮ್ ಬ್ಯಾಕ್